ಜಿನ್ ಅಂದರೆ ಏನು ಆ್ಯಂಡ್ ಜಿನ್ ಯಾವ ರೀತಿ ನಮ್ಮ ದೇಹಕ್ಕೆ ಸೇರುತ್ತೆ, ಹಾಗೆ ಅದು ಎಲ್ಲಿ ವಾಸ ಮಾಡುತ್ತೆ, ಜೊತೆಗೆ ಅದು ಭೂಮಿಗೆ ಬಂದಂತಹ ಕಾರಣ ಏನು ಅಂತ ಹೇಳ್ಬಿಟ್ಟು ಅದರ ಬಗ್ಗೆ ಸಣ್ಣದಾಗಿ ಇರುವಂತಹ ವಿಚಾರವನ್ನು ತಿಳಿಸಿದೆ ಪ್ರಿಯ ವೀಕ್ಷಕರೇ. ಹಾಗೇನೇ ಜಿನ್ನಲ್ಲಿ ಟೈಪ್ಸ್ ಆಫ್ ದ ಜೀನ್ಸ್ ಅಂತ ಹೇಳಿದೆ. ಅದು ಯಾವ ರೀತಿಯಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ಹಾವಿನ ರೂಪದಲ್ಲಿ, ಚೇಳಿನ ರೂಪದಲ್ಲಿ, ಹಾಗೆ ಹಲ್ಲಿಯ ರೂಪದಲ್ಲಿ ಇರುತ್ತೆ ಅಂತ ಹೇಳಿದೆ. ಜೊತೆಗೆ ಅದು ಯಾವ ರೂಪದಲ್ಲಿ ನಮಗೆ ಕಾಣಿಸ್ಕೊಳ್ಳುತ್ತೆ, ಅತಿ ಹೆಚ್ಚಾಗಿ ಹಾವಿನ ಕಾಣಿಸ್ಕೊಳ್ಳುವಂಥದ್ದು ಜಾಸ್ತಿ ಇರುತ್ತೆ ಪ್ರಿಯ ವೀಕ್ಷಕರೇ. ಹಾಗೇನೆ ಈಗ ಇದರದೇನೆ ಟಾಪಿಕ್ ಸೆಕೆಂಡ್ ಪಾರ್ಟ್ ಆಗಿ ನಿಮಗೆ ಕೊಡ್ತಾ ಇದ್ದೀನಿ. ಸೊ ಇಂತಹ ಎಷ್ಟೋ ಒಂದು ಅಥವಾ ಜಿನ್ನು ಅಥವಾ ಸೂಪರ್ ನ್ಯಾಚುರಲ್ ಪವರ್ಸ್ ಅಂತ ನಾವೇನು ಹೇಳ್ತೀವಿ, ಅದು ವ್ಯಕ್ತಿ ದೇಹ ಹಿಡಿದಾಗ, ಅದು ಗಂಡಸಿನ ದೇಹ ಆಗಿರ್ಬೋದು ಅಥವಾ ಹೆಣ್ಣಿನ ದೇಹನೇ ಆಗಿರ್ಬೋದು, ಅದು ಹಿಡ್ದಂತಹ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ಹಲವಾರು ತೊಂದರೆಗಳು ಬರುತ್ತೆ ಪ್ರಿಯ ವೀಕ್ಷಕರೇ. ಅದನ್ನು ನಾನು ಒಂದೊಂದೇ ಹೋಗಿ ಮೀನ್ಸ್ ಹೇಳ್ತಾ ಹೋಗ್ತೀನಿ. ಏನು ಅಂತಂದರೆ, ಆ ವ್ಯಕ್ತಿ ಯಾವಾಗ ಈ ಜಿನ್ನು ಅಥವಾ ಸೂಪರ್ ನ್ಯಾಚುರಲ್ ಪವರ್ಸ್ ಅಂತ ಅನ್ವಿಸಿಬಲ್ ಏನು ನಮಗೆ ದೇಹಕ್ಕೆ ಎಂಟ್ರಾಗುತ್ತೋ ಅಂತಹ ಸಂದರ್ಭದಲ್ಲಿ ನಮಗೆ ಯಾವಾಗಲೂ ಸೋಮಾರಿತನ ಅತಿ ಹೆಚ್ಚಾಗಿ ಕಾಡ್ತಾ ಇರುತ್ತೆ. ಅಂದರೆ ಎಷ್ಟೋ ಜನ ಹೇಳ್ತಾರೆ, ಮೇಡಮ್ ನನ್ನ ಮಗ ಮುಂಚೆ ತುಂಬ ಚೆನ್ನಾಗಿದ್ದ, ನನ್ನ ಮಗಳು ಮುಂಚೆ ತುಂಬ ಚೆನ್ನಾಗಿದ್ಲು, ಆದರೆ ಇತ್ತೀಚಿನ ದಿನಗಳಲ್ಲಿ ಯಾಕೋ ಅವಳು ತುಂಬ ಬದಲಾಗಿದ್ದಾಳೆ, ಸುಮ್ಮನೆ ಇದ್ದಕ್ಕಿದ್ದಂಗೆ ಮಲ್ಕೊಂಡೇ ಇರ್ತಾಳೆ, ತುಂಬ ಟಯರ್ಡ್ನೆಸ್ ಅಂತ ಹೇಳ್ತಾರೆ. ಜೊತೆಗೆ ಸೋಮಾರಿತನ ಜಾಸ್ತಿ ಆಗುತ್ತೆ, ಜೊತೆಗೆ ಸದಾ ಮಲಗೇ ಇರಬೇಕು ಅಂತ ಅವರಿಗೆ ಅನ್ನಿಸ್ತಾ ಇರುತ್ತೆ. ಹಾಗೇನೇ ಬಂದು ಅವರಿಗೆ ಇನ್ನೊಂದು ತುಂಬ ಸಿಂಪ್ಟಮ್ಸ್ ಏನು ಅಂತಂದರೆ, ಜಿನ್ಸ್ದು ಸಿಂಪ್ಟಮ್ಸ್ ಏನು ಅಂತಂದರೆ ಡಾರ್ಕ್ ಸರ್ಕಲ್ ಜಾಸ್ತಿ ಆಗುತ್ತೆ. ಅವರ ಕಣ್ಣತ್ರ ಆಗಿರ್ಬೋದು ಅಥವಾ ಕೆನ್ನೆ ಹತ್ರ ಆಗಿರ್ಬೋದು, ಅವರ ಮುಖದ ಹತ್ರ ಆಗ್ಬೋದು, ಒಂಥರ ಎಲ್ಲ ಪ್ಯಾಚಸ್ ಥರ ಬರುತ್ತೆ. ಆಲ್ರೆಡಿ ನೆಗೆಟಿವ್ ಎನರ್ಜಿ ಇದ್ದವ್ರಿಗೆ ಈ ಪ್ರಾಬ್ಲಮ್ ಇರುತ್ತೆ. ಅದರ್ ದ್ಯಾನ್ ಸೂಪರ್ ನ್ಯಾಚುರಲ್ ಪವರ್ಸ್ ಇದ್ದಾಗ ಇನ್ನೂ ತುಂಬ ಜಾಸ್ತಿ ಇರುತ್ತೆ ಪ್ರಿಯ ವೀಕ್ಷಕರೇ. ಹಾಗೆಯೇ ಸದಾ ಹುಷಾರು ತಪ್ತಾ ಇರ್ತಾರೆ. ಕಾರಣ ಏನು ಅಂತಂದರೆ, ಅವರು ಯಾವುದೇ ರೀತಿಯ ರಕ್ತ ಪರೀಕ್ಷೆಗಳು ಮಾಡಿಸ್ಲಿ ಅಥವಾ ಸ್ಕ್ಯಾನಿಂಗ್ ಮಾಡಿಸ್ಲಿ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂಥ ತೊಂದರೆಗಳಾಗಲಿ, ನೋವುಗಳಾಗಲಿ, ಆಲ್ ಮೆಡಿಕಲ್ ರಿಪೋರ್ಟ್ಸ್ ಆರ್ ನಾರ್ಮಲ್ ಅಂತಲೇ ಹೇಳ್ತೀವಿ. ಜೊತೆಗೆ ಅವರಿಗೆ ಸೀಸರ್ಸ್ ಬರುತ್ತಾ ಇರ್ತದೆ, ಜೊತೆಗೆ ಕನ್ಫ್ಯೂಷನ್ ಜಾಸ್ತಿ. ಈಗ ಒಂದು ಕೆಲಸ ಮಾಡಿರ್ತಾರೆ, ಮತ್ತೆ ಇನ್ನೊಂದೇನೋ ಕೆಲಸ ಮಾಡಬೇಕು ಅಂತ ಹೋಗ್ತಾ ಇರ್ತಾರೆ. ತುಂಬ ಅಂದರೆ ತುಂಬ ಕನ್ಫ್ಯೂಷನು. ನಾನು ಇದನ್ನು ಮಾಡಲಾ, ಇದನ್ನು ಬೇಡವಾ, ಅಥವಾ ಈಗ ಮಾಡಿದ್ನಲ್ಲ ಅಥವಾ ಮುಂದಕ್ಕೆ ಮಾಡಲಾ, ಈ ಥರ ಎಲ್ಲ ಒಂಥರ ತುಂಬ ಕನ್ಫ್ಯೂಷನ್ಸು ಜಾಸ್ತಿ ಆಗುತ್ತೆ ಪ್ರಿಯ ವೀಕ್ಷಕರೇ. ನೆಕ್ಸ್ಟ್ ಬಂದು ಪ್ಯಾರಲಿಸಿಸ್ ಅಂತ ಹೇಳ್ತೀವಿ ನಾವು. ಅಂದರೆ ಈ ಎನರ್ಜಿ ಹೋಗಿ ಕೂತಾಗ ನಮ್ಮ ದೇಹದಲ್ಲಿ ಸ್ಟ್ರೋಕ್ ಅಥವಾ ಪ್ಯಾರಲಿಸಿಸ್ ಅಂತ ನಾವು ಏನು ಹೇಳ್ತೀವಿ ಅದು, ಅಥವಾ ಪಾರ್ಶ್ವವಾಯು ಅಂತ, ಸೊ ಇದು ಉಂಟಾಗುತ್ತೆ. ಇದು ಯಾವ ಚಕ್ರದಲ್ಲಿ ಕೂತ್ಕೊಳ್ಳುತ್ತೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆಯೇ ನಾವು ಪಾರ್ಶ್ವವಾಯು ಸಮೇತ ಇದು ಕೊಡ್ತದೆ. ಯಾವುದು, ಈ ಜಿನ್ನುಗಳು ದೇಹದ ಒಳಗಡೆ ಎಂಟ್ರಾದಾಗ ಅಂತ. ಹಾಗೆ ತುಂಬ ಕೋಪ, ಹ್ಯಾಂಗ್ರಿ ಅಂತ ನಾವೇನು ಹೇಳ್ತೀವಿ, ತುಂಬ ಅಂದರೆ ತುಂಬ ಕೋಪ. ಕೆಲವರಿಗೆ ನೋಡಬೇಕು ಸಿಡಿ 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 ಅಂತಾರೆ. ನಾವೊಂದು ಮಾತಾಡಿದ ತಕ್ಷಣ ಅವ್ರು ಇನ್ನೊಂದು ಮಾತಾಡ್ತಾರೆ. ಹಾಗೆ ಮುಖ ಒಂಥರ ರವ ಅಂತ ಹೇಳ್ತಾ ಇರುತ್ತೆ. ಅಂದರೆ ಅಷ್ಟು ತುಂಬ ಕೆಟ್ಟ ಕೋಪ ಬರುತ್ತಿರುತ್ತೆ. ಹಾಗೇನೇ ಅವರಿಗೆ ಸಣ್ಣ ಪುಟ್ಟದು ಹೇಳಿದ್ರು ಟ್ರಿಗರ್ ಆಗಿಬಿಡ್ತಾರೆ. ಒಂದು ಸಣ್ಣದು ಹೇಳಿ ನಾನು ಮಾಡಲ್ಲ, ನಾನು ಯಾಕೆ ಮಾಡಬೇಕು, ನಾನು ಮಾಡಲ್ಲ, ನನಗಿಷ್ಟ ಬಂದಂಗೆ ನಾನು ಮಾಡೋದು, ನಾನು ಹೇಳ್ದಂಗೆ ಬೇಕಾದರೆ ಕೇಳು ಅಂತ ಹೇಳ್ತಾರೆ ಹೊರತು ಅವರು ಯಾರಿಗೂ ಬಗ್ಗದಿಲ್ಲ. ಈ ಜಿನ್ನು ದೇಹದಲ್ಲಿ ಎಂಟ್ರಾಗಿದೆ. ಹಾಗೆ ತುಂಬ ಕಮ್ಮಿಯ ಕೋಪ. ಆಮೇಲೆ ಲಾಂಗ್ ಟೈಮು ಅವರು ಟಾಯ್ಲೆಟಲ್ಲಿ ಕೂತ್ಕೋತಾರೆ. ಅದು ಬಂದು ಏನು ಹೇಳ್ತೀವಿ, ಕೆಲವರು ಸ್ನಾನ ಮಾಡೋಕ್ಕೆ ಅಂತ ಹೋದಾಗ ಲಾಂಗ್ ಟೈಮ್ಸ್, ಅಂದರೆ 1 or 2 ಟೈಮ್ಸ್ ಅಥವಾ ಬೆಳಿಗ್ಗೆ ಸ್ನಾನ ಮಾಡಿರ್ತಾರೆ, ಮತ್ತು ಮಧ್ಯಾಹ್ನ ಸ್ನಾನ ಮಾಡ್ತಾರೆ, ಮತ್ತು ಸಂಜೆ ಸ್ನಾನ ಮಾಡ್ತಾರೆ. ಈ ಥರ ಒಬ್ಬರನ್ನ ನೋಡಿದ ತಕ್ಷಣ ಅವ್ರಿಗೆ ಏನು ಅನಿಸುತ್ತೆ ಅಂದರೆ, ನಾನು ಸ್ನಾನ ಮಾಡಬೇಕು, ನಾನು ತುಂಬ ಕ್ಲೀನ್ ಆಗಿರಬೇಕು, ಜೊತೆಗೆ ಬಾತ್ರೂಮ್ಗೆ ಅಂದರೆ ಯೂರಿನ್ ಮಾಡಿದ ತಕ್ಷಣ ನಾನು ಹೋಗಿ ಸ್ನಾನ ಮಾಡಬೇಕು, ಅಥವಾ ಈ ಥರ ಎಲ್ಲ ಸುಮ್ಮನೆ ಬಟ್ಟೆಗಳು ಒಗಿತಾ ಇರಬೇಕು. ಈ ಥರ ಎಲ್ಲ ಕೆಲವರಿಗೆ ಆ ಥರ ಒಂದು ಕನ್ಫ್ಯೂಷನ್ ಸ್ಟೇಟಸ್ಗೆ ಹೋಗ್ತಾರೆ. ಅಥವಾ ಒಂದು ಕಾರ್ ತೊಗೊಂಡು ಬಂದ ತಕ್ಷಣ ಮನೆಗೆ ಆ ಕಾರನ್ನು ತೊಳಿರಿ, ಆ ಸ್ಕೂಟ್ರನ್ನ ತೊಳಿರಿ, ಆ ಬಟ್ಟೆ ಯಾರೋ ಮುಟ್ಬಿಟ್ಟಿದ್ದಾರೆ, ಈ ಥರ ಎಲ್ಲ ಅವರಿಗೆ ಒಂಥರ ಕನ್ಫ್ಯೂಷನ್ ಸ್ಟೇಟಸ್ಸು ಅವರಿಗೆ ತುಂಬ ಜಾಸ್ತಿ ಇರುತ್ತೆ ಪ್ರಿಯ ವೀಕ್ಷಕರೇ. ಹಾಗೆಯೇ ಟಾಯ್ಲೆಟಲ್ಲಿ ಕೂತ್ಕೋತಾರೆ. ಟಾಯ್ಲೆಟಲ್ಲಿ ಕೂತಾಗ ಅವರಿಗೆ ಮೋಷನ್ ಸರಿಯಾಗಿ ಹೋಗೋದೇ ಇಲ್ಲ. ಅರ್ಧ ಮೋಷನ್ ಆಗೋದು, ಅರ್ಧ ಹಾಗೆ ಬಿಡುವಂಥದ್ದು ಆಗ್ತಾ ಇರುತ್ತೆ. ಆಮೇಲೆ ಜೊತೆಗೇನು ಅಂದರೆ ಇದರಿಂದ ಹೆಡ್ಡೇಕು, ಸಿಕ್ಕಾಬಟ್ಟೆ ಹೆಡ್ಡೇಕು. ಅದು ಅವರು ಮೈಗ್ರೀನ್ ಅಂತನಾದರೂ ತೊಗೋಬೋದು, ಸೈನೋಸೈಟಿಸ್ ಅಂತಾದ್ರೂ ತೊಗೋಬೋದು, ಅಥವಾ ಒನ್ ಸೈಡ್ ಫೇಶಿಯಲ್ ಇದು ಬಂದಾಗ ಒಂಥರ ನೋವುಗಳು ಬರೋದು, ಈ ಥರ ಎಲ್ಲ ಆಗ್ತಾ ಇರುತ್ತೆ. ಬಟ್ ಅವ್ರದ್ದು CT ಸ್ಕ್ಯಾನ್ ಆ್ಯಂಡ್ MRI ಎವ್ರಿಥಿಂಗ್ ಈಸ್ ನಾರ್ಮಲ್ ಇರ್ತದೆ. ಆದ್ರೂ ಅವರಿಗೆ
ತಲೆನೋವು ಕಮ್ಮಿ ಆಗಲ್ಲ. ENT ಡಾಕ್ಟ್ರ್ ಹತ್ರನೂ ತೋರಿಸಿರ್ತಾರೆ, ಎಗೇನ್ ಬಂದ್ಬಿಟ್ಟು ನ್ಯೂರೋಲಾಜಿಸ್ಟ್ ಹತ್ರ ತೋರಿಸಿರ್ತಾರೆ, ಈ ಥರ ನ್ಯೂರೋ ಸರ್ಜನ್ಸು. ಆಮೇಲೆ ಜೊತೆಗೆ ಸದಾ ಪೇಯ್ನ್ ಕಿಲ್ಲರ್ಸು, ಕೆಲವರಂತೂ ನೀವು ನೋಡ್ಬೋದು ತುಂಬ ಪೇಯ್ನ್ ಕಿಲ್ಲರ್ಸು ನುಂಗ್ತಾ ಇರ್ತಾರೆ. ಅಂದರೆ ಹೆಡ್ಡೇಕು ತುಂಬ ಕಂಟಿನ್ಯೂಸ್ ಇರುತ್ತೆ, ಬಟ್ ಆದರೂ ಅವರಿಗೆ ಯೂಸ್ ಆಗಲ್ಲ ಪ್ರಿಯ ವೀಕ್ಷಕರೇ. ಹಾಗೇನೇ ಬಂದು ಫೀಮೇಲ್ಸಲ್ಲಿ ಅಂತಂದಾಗ ಅಂದರೆ ಬೋತ್ ಆರ್ ಕಾಮನ್ನು, ಬಟ್ ಮೇಲ್ಸಲ್ಲಿ ಪೀರಿಯಡ್ಸ್ ಆಗಲ್ಲ, ಫೀಮೇಲ್ಸಲ್ಲಿ ನಮಗೆ ಯೂಟ್ರಸ್ ಇರುತ್ತಲ್ಲ, ಹಾಗಾಗಿ ಸೊ ಇಲ್ಲಿ ಬಂದು ಹೆಣ್ಮಕ್ಳಿಗೆ ಇರ್ರೆಗ್ಯುಲರ್ ಪೀರಿಯಡ್ಸು ಶುರುವಾಗುತ್ತಾ ಹೋಗುತ್ತೆ. ಯಾಕೆ ಅಂತಂದರೆ ನಮ್ಮ ಮೂಲಾಧಾರ ಚಕ್ರ ಟೋಟಲಾಗಿ ಬ್ಲಾಕ್ ಆಗುತ್ತೆ. ಸೊ ಅದನ್ನು ಮುಂದಿನ ದಿನದಲ್ಲಿ ಹೇಳ್ತೀನಿ. ಸೊ ಹೆಣ್ಮಕ್ಳಿಗೆ ಬಂದ್ಬಿಟ್ಟು ಮೆನ್ಸ್ಟ್ರುರಲ್ ಸೈಕಲ್ಸ್ ಅಥವಾ ತಿಂಗಳ ಮುಟ್ಟು 28 ದಿನ ಅಥವಾ 30 ದಿನಕ್ಕಾಗುವ ಮುಟ್ಟು 15 ದಿನಕ್ಕಾಗ್ಬಿಡೋದು, 10 ದಿನಕ್ಕಾಗ್ಬಿಡೋದು, ತುಂಬ ಕ್ಲಾಟ್ಸು ಗಟ್ಟಿ ಹೋಗುವಂಥದ್ದು, ತುಂಬ ಸ್ಮೆಲ್ ಆಗಿರೋದು, ಜೊತೆಗೆ ಫಿಶಿ ಥರ ವಾಸನೆ, ಅಂದರೆ ಒಂಥರ ಕೆಲವ್ರಿಗೆ ನೀವು ನೋಡಬೇಕು ತುಂಬ ಕೆಟ್ಟ ವಾಸನೆ ಬರ್ತಾ ಇರುತ್ತೆ. ಆ ದೇಹದ ಅಂದರೆ ಆ ಎನರ್ಜಿ ಎಂಟ್ರಾದಾಗ ತುಂಬ ಕೆಟ್ಟ ವಾಸನೆ ಬರ್ತಾ ಇರುತ್ತೆ. ಜೊತೆಗೆ ಒಂಥರ ಮಾಸ್ ಥರ ಹೋಗುವಂಥದ್ದು ಆ ಥರ. ಇದನ್ನು ನೀವು ವೈದ್ಯಕೀಯ ರೀತಿಯಲ್ಲಿ ಯಾವುದೇ ರೀತಿಯ ಪರೀಕ್ಷೆಗಳನ್ನು ಮಾಡಿಸಿದ್ರು ಟಾಪಿಕ್ ವಾಟ್ ಈಸ್ ದಿಸ್ ಟಾಪಿಕ್ ಓಕೆ ಇದನ್ನು ಯಾವುದೇ ರೀತಿಯ ಒಂದು ಏನು ವೈದ್ಯಕೀಯ ಪರೀಕ್ಷೆಗಳು ಅಂದರೆ ಒಂದು ವೆಜೈನಲ್ ಸ್ವಾಬ್ ಆಗಿರ್ಬೋದು ಅಥವಾ ಬ್ಲಡ್ ಟೆಸ್ಟಿಗೆ ಕೊಟ್ಟಾಗಲೂ ಅಂದರೆ ಆ ವೆಜೈನದಿಂದ ಬರುವಂಥ ಬ್ಲಡ್ ಸಮೇತ ಅದೊಂಥರ ವಾಸನೆ ಬರ್ತಾ ಇರ್ತದೆ. ಆಲ್ರೆಡಿ ನಮ್ಮ ಫೀಮೇಲ್ಸಲ್ಲಿ ಬೇರೆ ಥರ ಪ್ರಾಬ್ಲಮ್ಗಳು ಇಲ್ಲದೆ ಇದ್ರೂ ಈ ಥರ ಎನರ್ಜೀಸ್ಗಳು ಎಂಟ್ರಾದಾಗ ಇರ್ರೆಗ್ಯುಲರ್ ಪೀರಿಯಡ್ಸು, ತುಂಬ ವಾಸನೆ ಬರೋದು, ಇದೆಲ್ಲ ಆಗ್ತಾ ಇರ್ತದೆ. ಜೊತೆಗೆ ಅವ್ರಿಗೇನಾಗುತ್ತೆ ಅಂತಂದರೆ ಹಸ್ಬೆಂಡ್ ಜೊತೆ ಸೆಕ್ಷುವಲ್ ಕಾಂಟ್ಯಾಕ್ಟ್ ಇಟ್ಕೊಳ್ಳೋಕ್ಕಾಗಲ್ಲ ಫೀಮೇಲ್ಸ್ಗಾದರೆ. ಗಂಡಸರಿಗಾದರೆ ಏನಾಗುತ್ತೆ ಅಂತಂದರೆ ಏನು ವೀರ್ಯ ಸಲ್ಕನ ಅಥವಾ ಸೆಮೆನು ಬೇಗನೆ ಡಿಸ್ಚಾರ್ಜ್ ಜಾಸ್ತಿ ಆಗೋಗ್ಬಿಡುತ್ತೆ ಕೆಲವರಲ್ಲಿ. ಇನ್ನೂ ಕೆಲವರಲ್ಲಿ ಸೆಕ್ಷುವಲ್ ಆ್ಯಕ್ಟಿವಿಟೀಸ್ಗೆ ಅಂತ ತಗೊಂಡಾಗ ಗಂಡಸರಲ್ಲಿ ಸಿಕ್ಕಾಬಟ್ಟೆ ಲೇಟಾಗಿ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ. ಅಂದರೆ ಸೆಕ್ಷುವಲ್ ಕೆಲವ್ರಿಗೆ ಹೇಳ್ತಾರೆ ಒಬ್ರೊಬ್ರು ಬಂದಾಗ 2 hours 1 hour ಆ ಥರ ಎಲ್ಲ. ಸೊ ಇದೆಲ್ಲ ತುಂಬ ನಿಗೂಢವಾದಂತಹ ವಿಷಯಗಳು. ಯಾಕಂದರೆ ನಾನು ಪರ್ಸನಲ್ ಸ್ಟಡೀಸಲ್ಲಿ ನಾನು ಕಂಡಂತಹ ಕ್ಲೈಂಟ್ಸಲ್ಲಿ ನಾನು ತುಂಬ ಕೇಸಸ್ನ ರಿಸರ್ಚ್ ಮಾಡಿ ಜೊತೆಗೆ ಕೇಸಸ್ ಕ್ಲಿಯರ್ ಮಾಡಿ ಆ ನಂತರದಲ್ಲೇ ನಾನು ನಿಮ್ಮ ಮುಂದೆ ಸಬ್ಮಿಟ್ ಮಾಡ್ತಾ ಇದ್ದೆ. ಯಾಕಂದರೆ ಈ ಥರ ಹಲವಾರು ಜನ ತೊಂದರೆ ಅನುಭವಿಸ್ತಾ ಇರ್ತಾರೆ. ಜೊತೆಗೆ ರೀಪ್ರೊಡಕ್ಟಿವ್ ಸಿಸ್ಟಮ್ಸ್ ಅಂತ ನಾವೇನು ಹೇಳ್ತೀವಿ ಅದಕ್ಕೆಲ್ಲ ಹೊಡೆತ ಕೊಡ್ತಾ ಇರ್ತೀವಿ. ನಮ್ಮ ಫೆಲಫಿನ್ ಟ್ಯೂಬ್ಸ್ ಆಗಿರ್ಬೋದು, ಓವೇರೀಸ್ ಆಗಿರ್ಬೋದು, ಅಥವಾ ನಮ್ಮ ಮೇಲ್ಸಲ್ಲಿ ಟೆಸ್ಟೀಸ್ ಆಗಿರ್ಬೋದು ಅಥವಾ ಪೆನ್ನೀಸ್ಗಾಗಿರ್ಬೋದು, ಇವೆಲ್ಲನೂ ಪ್ರಾಬ್ಲಮ್ ಕೊಡ್ತಾ ಇರುತ್ತೆ ಆ ಜಿನ್ಗಳು ಸೇರಿದಾಗ. ಹಾಗೆಯೇ ಬಂದ್ಬಿಟ್ಟು ಕನಸಿನಲ್ಲಿ ಅವರಿಗೆ ಹಾವುಗಳು ಕಾಣಿಸೋಕ್ಕೆ ಶುರುವಾಗುತ್ತೆ. ಇಲ್ಲಿ ಏನಾಗುತ್ತೆ ಅಂತಂದರೆ ನಮ್ಮ ಹಿಂದೂಸ್ಗಳಲ್ಲಿ ಕನಸಿನಲ್ಲಿ ಹಾವು ಬಂದ ತಕ್ಷಣ ಸರ್ಪ ಸಂಸ್ಕಾರ ಮಾಡಿಸಿ, ಆಶ್ಲೇಷ ಬಲಿ ಮಾಡಿಸಿ, ಸುಬ್ರಹ್ಮಣ್ಯ ಹೋಮ ಮಾಡಿಸಿ, ಸುಬ್ರಹ್ಮಣ್ಯ ಶಾಂತಿ ಮಾಡಿಸಿ. ದಯವಿಟ್ಟು ನೀವು ಅರ್ಥ ಮಾಡ್ಕೋಬೇಕು, ಹಾವುಗಳು ಕನಸಿನಲ್ಲಿ ಕಾಣೋದಕ್ಕೂ ತುಂಬ ಒಂದು ವಿಚಾರ ಇರುತ್ತೆ. ನಮ್ಮ ಪ್ರಾರಬ್ಧ ಕರ್ಮ ಇದ್ದರೆ, ನಮಗೂ ಅದಕ್ಕೂ ಕನೆಕ್ಟಿವಿಟಿ ಇದ್ದರೆ ಅದನ್ನು ಮುಂದಿನ ದಿನದಲ್ಲಿ ಹೇಳ್ತೀನಿ. ಸೊ ಅದು ಆಲ್ರೆಡಿ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಹಾಗೆಯೇ ಕನಸಿನಲ್ಲಿ ಹಾವು ಸದಾ ಕಾಣಿಸ್ಕೊಳ್ತಾ ಇರ್ತದೆ. ಜೊತೆಗೆ ತುಂಬ ಸ್ಲೀಪಿಂಗ್ ಡಿಸ್ಟರ್ಬೆನ್ಸು, ರಾತ್ರಿ ಏನು ಮಾಡಿದ್ರೂ ನಿದ್ದೆ ಬರಲ್ಲ. ಜೊತೆಗೆ 2 ಗಂಟೆ ರಾತ್ರಿ 3 ಗಂಟೆ ರಾತ್ರಿ ಎದ್ದು ಕೂತ್ಕೋಬೇಕು ಅಂತ ಅನ್ಸೋದು, ಸುಸ್ತಾಗೋದು, ಜೊತೆಗೆ ನೀರು ಕುಡಿಬೇಕು. 2 ಗಂಟೆ 3 ಗಂಟೆ ರಾತ್ರಿಗೆ ಯಾರೋ ನನ್ನ ಜೊತೆ ಸೆಕ್ಷುವಲ್ ಆ್ಯಕ್ಟಿವಿಟೀಸ್ ನಡೆಸ್ತಾ ಇದ್ದಾರೆ ಅನ್ನೋದು ಈವನ್ ಇನ್ಕ್ಲೂಡಿಂಗ್ ಮೇಲ್ಸ್ಗೂ ಗೊತ್ತಾಗ್ತಿರುತ್ತೆ, ಫೀಮೇಲ್ಸ್ಗೂ ಗೊತ್ತಾಗ್ತಿರುತ್ತೆ. ಬಟ್ ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ನಾನು ಹೇಳಿದೆ ಜಿನ್ ಅಂತಂದಾಗ ದೈತ್ಯಾಕಾರವಾಗಿರುತ್ತೆ, ಅನ್ವಿಸಿಬಲ್ ಅಂತ ನಾನು ಹೇಳಿದೆ. ಇದೆಲ್ಲ ಬಂದು ಮೆಡಿಕಲ್ ಸೈನ್ಸಲ್ಲೂ ನಾವು ಇದಕ್ಕೆ ಆನ್ಸರ್ ಇಲ್ಲ ಅಂತ. ಆದರೆ ಇಲ್ಲಿ ಏನು ಹೇಳ್ತೀವಿ ಅಂತಂದರೆ, ಯಾವ ವ್ಯಕ್ತಿ ಸಫರ್ ಆಗ್ತಾ ಇರ್ತಾರೆ, ಯಾರು ಟ್ರೀಟ್ ಮಾಡ್ತಾ ಇರ್ತೀವಿ ಅವರಿಗೆ ಮಾತ್ರ ಅವರ ಕಷ್ಟಗಳು, ಅವರ ನೋವುಗಳಿಗೆ ಗೊತ್ತಾಗ್ತಾ ಇರುತ್ತೆ. ಬಟ್ ಇದನ್ನು ಯಾರೂ ನಂಬಲ್ಲ. ಎಷ್ಟೋ ಈ ಥರ ಜಿನ್ಸ್ಗಳು ಹೆಣ್ಮಕ್ಳಿಗೆ ಮೈ ಹಿಡಿದಾಗ, ಸೆಕ್ಷುವಲ್ ಆ್ಯಕ್ಟಿವಿಟೀಸ್ ಮಾಡಿದಾಗ ಅಥವಾ ಸೆಕ್ಷುವಲಿ ಕಾಂಟ್ಯಾಕ್ಟಾಗಿ ಹೋದಾಗ ಅದನ್ನು ಮೈಯಲ್ಲಿ ಪರ್ಚೋದು, ಹೊಟ್ಟೆ ಪರ್ಚೋದು, ಎದೆ ಪರ್ಚೋದು, ಕುತ್ತಿಗೆ ಪರ್ಚೋದು, ಈ ಥರ ಎಲ್ಲ. ಬಟ್ ಇದೇನಾಗುತ್ತೆ ಅಂದರೆ ನಾವು ನಮ್ಮಂಥವ್ರಿಗೆ ಗೊತ್ತಾಗುತ್ತೆ. ಬಟ್ ಮನೇಲಿ ಇರುವಂಥ ಸರೌಂಡಿಂಗ್ಸಲ್ಲಿ ಅಂದರೆ ಅವಳು ಏನು ಒಂದು ಸೈಕಲಾಜಿಕಲ್ ಡಿಸಾರ್ಡರು ಅಥವಾ ಏನೋ ಈ ಥರ ಮಾನಸಿಕ ಒತ್ತಡಕ್ಕೆ ಒಳಗಾಗಿದ್ದಾಳೆ ಅಥವಾ ಬೇರೆ ಯಾವುದೋ ಟ್ರಾಮಾಗೆ ಒಳಗಾಗಿದ್ದಾಳೆ ಅಂತ ಹೇಳಿಬಿಟ್ಟು ಸೈಕಲಾಜಿಸ್ಟ್ ಹತ್ರ ಕರ್ಕೊಂಡು ಹೋಗೋದು, ಸೈಕ್ಯಾಟ್ರಿಸ್ಟ್ ಹತ್ರ ಕೌನ್ಸಿಲಿಂಗ್ ಕೊಡಿಸೋದು, ಆ ಥರ ಎಲ್ಲ ಮಾಡಿರ್ತಾರೆ. ಆದರೆ ಅಂಥದ್ದು ಸಮೇತ ಕ್ಲಿಯರ್ ಆಗದೇ ಇರುವಂತಹ ಕೇಸಸ್ನ
ಈ ಥರ ಕೇಸಸಲ್ಲಿ ಕ್ಲಿಯರ್ ಮಾಡಿ ಇದನ್ನು ನಾನು ನಿಮಗೆ ಹೇಳ್ತಾ ಇರೋದು ಪ್ರಿಯ ವೀಕ್ಷಕರೇ. ಹಾಗಾಗಿ ಸ್ಲೀಪಿಂಗ್ ಡಿಸ್ಟರ್ಬೆನ್ಸ್ ಇರುತ್ತೆ, ಜೊತೆಗೆ ರಾತ್ರಿ 2 ಗಂಟೆ 3 ಗಂಟೆಗೆ ಎದ್ದು ನೀರು ಕುಡಿಯೋದು, ತುಂಬ ಟಯರ್ಡ್ನೆಸ್ಸು, ಆಮೇಲೆ ಯೂರಿನ್ ಸ್ವಲ್ಪ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಇರುತ್ತೆ, ಮೋಷನ್ಗೆ ಹೋಗಬೇಕು ಅಂತ ಅನಿಸುತ್ತೆ ಬಟ್ ಮೋಷನ್ಗೆ ಹೋಗೋಕ್ಕೆ ಆಗಲ್ಲ, ಆಮೇಲೆ ಏನೋ ಮೇಲಿಂದ ಬಿದ್ದ ರೀತಿ ಒಂಥರ ಅನ್ನಿಸ್ತಾ ಇರುತ್ತೆ, ಬಟ್ ಯಾರು ಪರ್ಟಿಕ್ಯುಲರ್ ಪರ್ಸನ್ ಇರ್ತಾರೆ ಅವ್ರಿಗೆ ಮಾತ್ರ ಅನ್ನಿಸ್ತಾ ಇರುತ್ತೆ. ಆದರೆ ಪಕ್ಕದಲ್ಲಿ ಯಾರು ಮಲಗಿರ್ತಾರೆ ಅವರಿಗೆ ವಿಸಿಬಿಲಿಟಿ ಇರಲ್ಲ, ಯಾರಿಗೆ ತೊಂದರೆ ಆಗ್ತಿರುತ್ತೆ ಅವರಿಗೆ ಇದು ಕ್ಲಿಯರಾಗಿ ಗೊತ್ತಾಗುತ್ತೆ. ಬಟ್ ಅವರು ಹೇಳಿದರೆ ಈ ಥರರು ನಂಬಲ್ಲ, ಇದೆಲ್ಲ ನಿಜನಾ ಅಂತ ಹೇಳ್ತಾರೆ. ಹಾಗೆ ಯಾರೋ ಹಿಡಿದುಕೊಂಡಂಗಾಗೋದು, ಯಾರೋ ಪಕ್ಕದಲ್ಲಿ ಬಂದು ಮಲಗದಂಗಾಗೋದು, ಈ ಥರ ಎಲ್ಲ ಆಗ್ತಾ ಇರುತ್ತೆ. ಜೊತೆಗೆ ಯಾರೋ ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡಿದಾಗೆ ಆಗೋದು ಅಂತ ನಾನು ಹೇಳಿದೆ. ಅದು ಈ ಥರ ವಿಚಾರಗಳಲ್ಲಿ ಇರುತ್ತೆ, ಯಾಕಂದರೆ ಅದು ನಮಗೆ ಕಾಣೋದಿಲ್ಲ. ಬಟ್ ಏನಾಗುತ್ತೆ ಅಂದರೆ 2 o'clock ಆಗಿರ್ಬೋದು, 3 o'clock ಆಗಿರ್ಬೋದು, ಅವ್ರಿಗೆ ಎದ್ದೇಳಬೇಕು, ನೀರು ಕುಡಿಬೇಕು, ತೈಸು, ತೊಡೆಗಳು ಅಥವಾ ಕಾಲುಗಳೇನಿದೆ ಅದು ತುಂಬ ನೋವು ಬರ್ತಾ ಇರುತ್ತೆ, ತುಂಬ ಸುಸ್ತಾಗ್ಬಿಟ್ಟಿರ್ತಾರೆ. ಬಟ್ ಯಾಕೆ ಸುಸ್ತು, ಯಾಕೆ ನಂಗೆ ಸಂಕಟ ಆಗ್ತಾ ಇದೆ, ಯಾಕೆ ತೊಡೆಗಳ ನೋವು, ಇದು ಯಾವುದು ಅವರಿಗೆ ಅರ್ಥ ಆಗೋದೇ ಇಲ್ಲ. ಜೊತೆಗೆ ಅವರ ಅಂಬಲಿಕಲ್ ಅಂದರೆ ಹೊಕ್ಕಳಿನಿಂದ ಕೆಳಭಾಗ ನಮ್ಮದು ಪೆಲ್ವಿಕ್ ಬೋನ್ ಅಥವಾ ಪೆಲ್ವಿಸ್ ಅಂತ ಏನಿದೆ ಅದು ಗಂಡಸಿಗಾದರೂ ಊದ್ಕೊಳ್ಳುತ್ತೆ ಅಥವಾ ಹೆಣ್ಮಕ್ಳಿಗಾದರೂ ಈ ಥರ ಆದಂತಹ ಸಂದರ್ಭದಲ್ಲಿ ಊದ್ಕೊಳ್ಳುತ್ತೆ. ಜೊತೆಗೆ ಪದೇ ಪದೇ ಫ್ರೀಕ್ವೆಂಟಾಗಿ ಯೂರಿನ್ ಇನ್ಫೆಕ್ಷನ್ಸು ಆಗ್ತಾನೇ ಇರುತ್ತೆ. ಹಾಗೆ ಅವ್ರಿಗೆ ಇನ್ನೊಂದೇನಾಗುತ್ತೆ ಅಂತಂದರೆ ಒಂಥರ ಭಯ ಶುರುವಾಗುತ್ತೆ, ಒಂಥರ ಗೊರಕೆಗಳು ಶುರುವಾಗುತ್ತೆ, ದೇಹದಲ್ಲಿ ಏನೋ ಸೇರಿದೆ, ಏನೋ ಹೊರಗಡೆ ಬಂದಿದೆ, ಒಳಗಡೆ ಹೋಗಿದೆ ಹೊರಗಡೆ ಬಂದಿದೆ ಅನ್ನೋದು ಆ ವ್ಯಕ್ತಿಗೆ, ಯಾರಿಗೆ ಜಿನ್ ಸೇರಿರುತ್ತೆ ಆ ವ್ಯಕ್ತಿಗೆ ಗೊತ್ತಾಗ್ತಾ ಇರುತ್ತೆ. ಆದರೆ ಪಕ್ಕದಲ್ಲಿ ಗಂಡನಿಗೆ ಹೇಳಿದ್ರೆ ನಂಬಲ್ಲ, ತಾಯಿಗೆ ಹೇಳಿದ್ರೆ ನಂಬಲ್ಲ, ತಂದೆಗೆ ಹೇಳೋಕ್ಕಾಗಲ್ಲ, ಯಾಕಂದರೆ ತಾಯಿಗೆ ಹೇಳಿದಾಗ ಇದೆಲ್ಲ ಏನು ನಿಜನಾ ಅಂತ ಹೇಳ್ತಾರೆ. ಹಾಗೆ ದೇಹದಲ್ಲಿ ವಿಪರೀತ ಭಾರ ಆಗುತ್ತೆ, ತೊಡೆಗಳೆಲ್ಲ ನೋವು ಬರುತ್ತೆ, ತುಂಬ ಅಲಗಾಡ್ಸೋಕ್ಕೆ ಸಮೇತ ಕಷ್ಟ ಆಗ್ತಾ ಇರ್ತದೆ. ಆಮೇಲೆ ಅವ್ರಿಗೇನು ಅಂತಂದರೆ ಆ ವ್ಯಕ್ತಿಗೆ ಸುಮ್ಮನೆ ಕಾರಣವಿಲ್ಲದೆ ಅಳೋದು, ಸುಮ್ಮನೆ ಕಾರಣವಿಲ್ಲದೆ ತುಂಬ ಬೇಜಾರು ಮಾಡ್ಕೋತಾ ಇರ್ತಾರೆ, ತುಂಬ ಅವರಿಗೆ ಒಂಥರ ದೇಹ ಕಷ್ಟ ಆಗ್ತಾ ಇರ್ತದೆ. ಜೊತೆಗೆ ದೇಹವನ್ನು ಯಾರೋ ಒಂಥರ ಹಿಪ್ಪೆ ಮಾಡಿ ಹಾಕ್ದಂಗೆ ಆಗ್ಬಿಡುತ್ತೆ. ಕೆಲವರು ಹೇಳ್ತಾರೆ ನೋಡಬೇಕು, ಅದು ಕೇಳಿದ್ರೆ ಬೇಜಾರಾಗುತ್ತೆ, ಎದೆಲ್ಲ ಊದ್ಕೊಳ್ಳುತ್ತೆ. ಜೊತೆಗೆ ಅಂದರೆ ಹೆಣ್ಮಕ್ಳಿಗೆ ಬ್ರೆಸ್ಟ್ ಎಲ್ಲ ಏನಿರುತ್ತೆ ಆ ಬ್ರೆಸ್ಟನ್ನ ಏನೋ ಹಿಡಿದು ಹಮ್ಕದಂಗೆ ಆಗೋದು, ಈ ಥರ ಎಲ್ಲ ಆಗ್ತಾ ಇರುತ್ತೆ. ಆದರೆ ಅದು ಯಾವುದೂ ಗೊತ್ತಾಗದೇ ಇರುವಂತಹ ವಿಚಾರ ಆಗಿರುತ್ತೆ ಪ್ರಿಯಕ್ಷಕರೇ. ಹಾಗೆ ಒಂಥರ ಉಸಿರು ಕಟ್ಟಿದ್ದು, ಒಂಥರ ಸಫಕೇಶನ್ ಥರ ಶುರುವಾಗುತ್ತೆ. ಕೆಲವ್ರನ್ನ ನೀವು ನೋಡ್ಬೋದು, ರಾತ್ರಿ ಮಲಗಿದಾಗ ಅರೌಂಡ್ 2 o'clock or 3 o'clock ಅವ್ರಿಗೆ ಏನಾಗುತ್ತೆ ಅಂದರೆ ಯಾರೋ ಬಂದು ಕುತ್ತಿಗೆ ಹಿಸ್ಕಿದ್ದಾರೆ, ಏನೋ ಒಂಥರ ಉಸಿರು ಸಿಕ್ಕಾಕೊಂಡಂಗೆ ಆಗ್ತಾ ಇದೆ ಅಂಥ ಸಂದರ್ಭದಲ್ಲಿ ಎಷ್ಟೋ ಹೆಣ್ಮಕ್ಕಳನ್ನ ಅಥವಾ ಎಷ್ಟೋ ಗಂಡು ಮಕ್ಕಳನ್ನು ಏನಾಗುತ್ತೆ ಅಂದರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿರ್ತಾರೆ. ಅಂತಹ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಅವರಿಗೆ ಏನು ಆಕ್ಸಿಜನ್ ಕೊಟ್ಟಿರ್ತಾರೆ, ಆಕ್ಸಿಜನ್ ನಾರ್ಮಲ್ ಇರುತ್ತೆ, ಪಲ್ಸರ್ ನೋಡಿರ್ತಾರೆ ಅದು ನಾರ್ಮಲ್ ಇರುತ್ತೆ, ಚೆಸ್ಟ್ ಎಕ್ಸ್ರೇ ಏನೇ ಮಾಡಿಸಿದ್ರು ಎವ್ರಿಥಿಂಗ್ ಈಸ್ ನಾರ್ಮಲ್. ಆದರೆ ಅವರಿಗೆ ಒಂಥರ ಬ್ರೀತಿಂಗ್ ಸಫಕೇಷನು ಅವರ ದೇಹದಲ್ಲಿ ಕಾಡ್ತಾ ಇರ್ತದೆ. ಹಾಗೆಯೇ ನಾನು ಹೇಳಿದೆ ಯೂರಿನ್ಗೆ ಪ್ರಾಬ್ಲಮ್ ಆಗುತ್ತೆ, ಮೋಷನ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ. ಜೊತೆಗೆ ಪದೇ ಪದೇ ಹೊಟ್ಟೆ ಊದ್ಕೊಳ್ಳೋದು ಮೀನ್ಸ್ ಬ್ಲಾಟಿಂಗ್ ಅಂತ ನಾವು ಹೇಳ್ತೀವಿ. ಜೊತೆಗೆ ರೀಕರೆಂಟಾಗಿ ಜ್ವರ ಬರ್ತಾನೆ ಇರುತ್ತೆ. ನೀವೇನೇ ಡೋಲೋ 650 ತೊಗೊಳ್ಳಿ ಅಥವಾ ಹೈಯರ್ ಆ್ಯಂಟಿಬಯೋಟಿಕ್ ತೊಗೊಳ್ಳಿ, ಹೈಯರ್ ಇಂಜೆಕ್ಷನ್ಸ್ ತೊಗೊಳ್ಳಿ, ಅವರಿಗೆ ರಿಪೀಟೆಡಾಗಿ ಜ್ವರ. ಅಂದರೆ ಅದು ಯಾವ ರೀತಿ ಜ್ವರ ಅಂದರೆ ಥರ್ಮಾಮೀಟ್ರ್ ದೇಹದ ಅಂದರೆ ಮೀನ್ಸ್ ಆಕ್ಸಿಲಾ ಅಥವಾ ನಾವು ಓರಲ್ಲಿ ಥರ್ಮಾಮೀಟ್ರ್ ಇಟ್ಟಾಗ ಫೀವರ್ ಇರಲ್ಲ, ಆದರೆ ಆ ವ್ಯಕ್ತಿ ಸಫರ್ ಆಗ್ತಾರೆ, ವಿಪರೀತ ಮೈಕೈ ನೋವು, ವಿಪರೀತ ಸುಸ್ತು ಅಂತ. ಹಾಗೇನೇ ಜೊತೆಗೆ ಅವರಿಗೆ ದೇಹದ ಒಂದು ಶಕ್ತಿನೇ ಕಳ್ಕೊಂಡಂಗೆ, ಅಯ್ಯೋ 2 ಕೈ ಸೋತೋಗ್ಬಿಟ್ಟಿದೆ, ಈ ಥರ ಎಲ್ಲ ತುಂಬ ಸಿಂಪ್ಟಮ್ಸ್ ಹೇಳ್ತಾನೆ ಇರ್ತಾರೆ. ಹಾಗೆಯೇ ಜೊತೆಗೆ ಮುಖದಲ್ಲಿ ಅವರ ಕಳೆನೇ ಕುಂದುಬಿಡುತ್ತೆ, ಎಷ್ಟು ಫೇರ್ ಆಗಿರ್ತಾರೆ ಅಂದರೆ ಹೋಗ್ತಾ ಹೋಗ್ತಾ ಮುಖದ ಕಳೆನೇ ಕುಂದ್ಬಿಡೋದು, ಸಣ್ಣಕ್ಕಾಗ್ಬಿಡೋದು, ಆ ಥರ ಆಗ್ತಾ ಇರ್ತಾರೆ. ಆಮೇಲೆ ತುಂಬ ಡಾರ್ಕ್ ಫೇಸ್ ಅಂದರೆ ಮೀನ್ಸ್ ಅವರ ಸ್ಕಿನ್ ಸ್ಟ್ರಕ್ಚರು ಅಥವಾ ಕಲರ್ ಏನಿದೆ ಅದೇ ಚೇಂಜ್ ಆಗಿಬಿಡುತ್ತೆ. ಜೊತೆಗೆ ಅಮಾವಾಸ್ಯೆ ಹುಣ್ಣಿಮೆಯ ದಿನಗಳು ಅಂದರೆ ಇವತ್ತು ಅಮಾವಾಸ್ಯೆ, ಹಿಂದಿನ ದಿನ ಚತುರ್ದಶಿ, ತ್ರಯೋದಶಿ, ದ್ವಾದಶಿ, ಏಕಾದಶಿ ಅದರಲ್ಲೂ ಶುರು ಆಗಿಬಿಡುತ್ತೆ. ಅದ್ರ ಮುಗಿದ ಮೇಲೆ ಪಾಡ್ಯ, ತದಿಗೆ ಅಂತ ನಾವೇನು ಹೇಳ್ತೀವಿ ಅವತ್ತು. ಅಂದರೆ ಕೆಲವರಿಗಂತೂ ತುಂಬ ಮೈ ಹಿಡಿದಾಗ 10 ದಿನ, 5 ದಿನ, ಈ 3 ದಿನ, ಆ 4 ದಿನ, ಅಂದರೆ ಹುಣ್ಣಿಮೆ ಅಮಾವಾಸ್ಯೆ ಅದ್ರ 3 ದಿನ, ಒಂದೊಂದು ವಾರ ಅನಾರೋಗ್ಯ ಉಂಟಾಗುತ್ತೆ. ಅದಲ್ಲದೇ ಅವ್ರಿಗೆ ಇನ್ನೊಂದೇನಾಗುತ್ತೆ ಅಂದರೆ ಅಷ್ಟೊತ್ತಿಗೆ ಪೀರಿಯಡ್ಸ್ ಬಂದ್ಬಿಡುತ್ತೆ. ಆ ಪೀರಿಯಡ್ಸ್ ಬಂದಾಗ ಹೆಣ್ಮಕ್ಳಿಗೆ ಪಜೀತಿ ಅಂದರೆ ಪಜೀತಿ ಹೇಳೋಕ್ಕೆ ಆಗಲ್ಲ. ಈ ಥರ ಎಲ್ಲ ತೊಂದರೆಗಳು ಉಂಟಾಗುತ್ತೆ ಪ್ರಿಯ ವೀಕ್ಷಕರೇ.
ಹಾಗೆಯೇ ಇದರಿಂದ ಅಂದರೆ ಫಸ್ಟ್ ಅಮಾವಾಸ್ಯೆ ಸಹಿಸ್ಕೊಂಡು ಹುಣ್ಣಿಮೆಗೆ ಬರ್ತಾರೆ, ಹುಣ್ಣಿಮೆ ಅಷ್ಟರೊಳಗಡೆ ಪೀರಿಯಡ್ಸು, ಅಷ್ಟೊಳಗೆ ವಿಪರೀತ ಮೈ ನೋವು, ಆಮೇಲೆ ಇಷ್ಟು ದಪ್ಪ ದಪ್ಪ ಬ್ಲೀಡಿಂಗ್ ಹೋಗೋದು, ಈ ಥರ ಎಲ್ಲ ಆಗ್ತಾ ಇರುತ್ತೆ. ಹಾಗೆಯೇ ಇಂಥವ್ರಿಗೆ ತುಂಬ ಮೆಂಟಲ್ ಇಲ್ನೆಸ್ ಅಂತ ಹೇಳ್ತೀವಿ, ಅಂದರೆ ಒಂಥರ ಮಾನಸಿಕವಾದಂತಹ ಒತ್ತಡಗಳಿಗೆ ತುಂಬ ಜಾಸ್ತಿ ಆಗ್ತಾ ಇರುತ್ತೆ. ನಮ್ನೆಸ್ ಜೊತೆಗೆ ನಮ್ನೆಸ್ ಅಂತಂದರೆ ಒಂಥರ ನರಗಳಲ್ಲಿ ಶಕ್ತಿ ಇಲ್ಲದೆ ಇರೋದು, ನರಗಳೆಲ್ಲ ಜೋಮ್ ಬಂದಂಗೆ ಆಗೋದು, ಈ ಥರ ಅವರಿಗೆ ಉಂಟಾಗುತ್ತೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತಹ ವೈಟಮಿನ್ ಇಂಜೆಕ್ಷನ್ಸ್ ಆಗಿರ್ಬೋದು, ಬಿ ಕಾಂಪ್ಲೆಕ್ಸ್ ಇಂಜೆಕ್ಷನ್ಸ್ ಆಗಿರ್ಬೋದು, ಇದೆಲ್ಲವನ್ನು ಅವರು ತಗೊಳ್ತಾ ಇರ್ತಾರೆ. ಇದು ನನ್ನ ಕೇಸ್ ಸ್ಟಡೀಸಲ್ಲಿ ನಾನು ರಿಸರ್ಚ್ ಮಾಡಿದ್ದೀನಿ ಆ್ಯಂಡ್ ನಾನು ಇದನ್ನು ಕ್ಲಿಯರ್ ಮಾಡಿಕೊಟ್ಟಿದ್ದಕ್ಕೆ ಇಷ್ಟು ಕಾನ್ಫಿಡೆಂಟಾಗಿ ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಬಂದು ನ್ಯೂರೋಬಿಯನ್ ಇಂಜೆಕ್ಷನ್ಸು ಅಥವಾ ಫೋಲಿಕ್ ಆ್ಯಸಿಡ್ಸು ಈ ಥರ ಎಲ್ಲನೂ ಅವರು ತೊಗೊಂಡಿರ್ತಾರೆ. ಆದರೂ ಸಮೇತ ಅವರಿಗೆ ನ್ಯೂರಲಾಜಿಕಲ್ ಡಿಸಾರ್ಡರ್ಸ್ ಅಂತ ಹೇಳಿ ಅವರೊಂದು ಸಸ್ಪೆಕ್ಟ್ ಮಾಡಿ ನ್ಯೂರಾಲಜಿಸ್ಟ್ ಇದು ಮಾಡಿರ್ತಾರೆ. ಆದರೆ ಈ ಥರ ಕೇಸಸಲ್ಲಿ ಯಾವುದೇ ಕಾರಣಕ್ಕೂ ಅವರು ಸರಿಯಾಗಲ್ಲ, ಮೀನ್ಸ್ ಮೆಡಿಕಲಿ ಸರಿಯಾಗಲ್ಲ. ಸೊ ನಾವು ಇದನ್ನು ಯಾವ ರೀತಿ ಸ್ಪಿರಿಚುವಲ್ ರಿಲೇಟೆಡೇ ನಾವು ಇದನ್ನು ಸರಿ ಮಾಡ್ಕೋಬೇಕು. ಜೊತೆಗೆ ಹೆಡ್ಡೇಕ್ ಅಂತ ಹೇಳಿದೆ, ಮೆಂಟಲಿ ಇರಿಟೇಬಿಲಿಟಿ, ಯಾರೇ ಮಾತಾಡಿದ್ರು ಸಿಕ್ಕಾಬಟ್ಟೆ ಮೆಂಟಲಿ ಇರಿಟೇಬಿಲಿಟಿ ಇದೆ, ತುಂಬ ಕೋಪ ಬರ್ತಾ ಇರ್ತದೆ. ಆಮೇಲೆ ಏನೇ ಹೇಳಿದ್ರು ತುಂಬ ಒಂಥರ ಸ್ಟ್ರೆಸ್ಫುಲ್ ಆಗಿರ್ತಾರೆ. ಜೊತೆಗೆ ಬಿಟ್ಟು ಬಿಟ್ಟು ತಲೆನೋವು ಅವರಿಗೆ ಬರ್ತಾ ಇರುತ್ತೆ. ಕೆಲವರಲ್ಲಿ ಕಿವಿ ಮಂಜಾಗೋದು, ಕೆಲವರಲ್ಲಿ ಕಿವಿ ಕೇಳದಂಗೆ ಆಗೋದು, ಕಣ್ಣು ಮಂಜಾಗೋದು, ಕಿವಿ ಕೇಳದಂಗೆ ಆಗೋದು, ಇದೆಲ್ಲ ಆಗ್ತಾ ಇರುತ್ತೆ. ಎಗೇನ್ ಬಂದು ರಿಪೀಟೆಡಾಗಿ ಥ್ರೋಟ್ ಇನ್ಫೆಕ್ಷನು, ಗಂಟ್ಲು ಅಂದರೆ ವಿಪರೀತ ಗಂಟ್ಲು ನೋವು ಬರೋದು, ಸದಾ ಆ್ಯಂಟಿಬಯೋಟಿಕ್ ನುಂಗ್ತಾ ಇರ್ತಾರೆ. ಚಿಕ್ಕ ಮಕ್ಕಳಲ್ಲಿ ಏನಾದರೂ ಜಿನ್ ಸೇರಿದ್ದಾಗ ಅವರಿಗೆ ಏನಾಗುತ್ತೆ ಅಂತಂದರೆ ಅವರಿಗೆ ಟಾನ್ಸಿಲ್ಸ್ ಅಂತ ನಾವೇನು ಹೇಳ್ತೀವಿ, ಎರಡೂ ಸೈಡ್ ಟಾನ್ಸಿಲ್ಸ್ ಇರುತ್ತಲ್ಲ, ಆ ಟಾನ್ಸಿಲೈಟಿಸ್ ಆಗಿ ರಿಪೀಟೆಡಾಗಿ ಜ್ವರ ಬರೋದು ಕಮ್ಮಿ ಆಗಿ. ಕೆಲವರು ಅದನ್ನು ಆಯುರ್ವೇದದಲ್ಲಿ ಟ್ರೀಟ್ ಮಾಡಿರ್ತಾರೆ, ಕೆಲವರು ಅಲೋಪತಿಯಲ್ಲಿ ಟ್ರೀಟ್ ಮಾಡಿರ್ತಾರೆ, ಇಂಜೆಕ್ಷನ್ ತೊಗೊಂಡು ಕಮ್ಮಿ ಮಾಡ್ಕೊಂಡಿರ್ತಾರೆ. ಎಗೇನ್ ಬಂದು ಸರ್ಜರಿ ಆದಾಗಲೂ ಕಮ್ಮಿ ಆಗಲ್ಲ. ಮೀನ್ಸ್ ಯಾಕೆಂದರೆ ಆ ಎನರ್ಜಿ ಅದು ಏನಾಗುತ್ತೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಶಿಫ್ಟ್ ಆಗುತ್ತೆ. ನಾನು ಹೇಳಿದೆ ಅದು ಯಾವ ರೀತಿಯಲ್ಲಿ ವಾಯುತತ್ವ ರೂಪದಲ್ಲಿ ಅಂತಲೇ ಹೇಳಿದ್ದೆ. ಹಾಗೇನೇ ಇದು ಯಾವ ರೀತಿ ಇರುತ್ತೆ ಅಂತಲೂ ನಾನು ಹೇಳಿದ್ದೆ ನನ್ನ ಫಸ್ಟ್ ಎಪಿಸೋಡಲ್ಲಿ ನೋಡಿ. ಹಾಗೇನೇ ಇಂತಹ ತೊಂದರೆ ಇದ್ದವರಿಗೆ ಎಪಿಲೆಪ್ಸಿ ಅಂದರೆ ನಾವೇನು ಹೇಳ್ತೀವಿ, ಎಪಿಲೆಪ್ಸಿಗೆ ಕನ್ನಡದಲ್ಲಿ ಪಿಟ್ಸ್ ಬರೋದು ಅಂತ ಹೇಳ್ತೀವಿ ನೋಡಿ, ಮೂರ್ಛೆ ರೋಗ ಅಂತ. ಆ ಥರ ಮೂರ್ಛೆ ಬರುತ್ತೆ, ಜೊತೆಗೆ ಎದೆ ನೋವು ಬರೋದು, ಇರ್ರೆಗ್ಯುಲರ್ ಆಗಿ BP ಶುರುವಾಗುತ್ತೆ, ಆಮೇಲೆ ಶುಗರ್ ಶುರುವಾಗುತ್ತೆ, ಡೈಜೆಸ್ಟಿವ್ ಯಾಕಂದರೆ ಮೀನ್ಸ್ ನಮ್ಮದು ಟೋಟಲಾಗಿ ಅಬ್ಡಮಿನಲ್ಲಿ ಕೂತಾಗ ನಮ್ಮದು ಡೈಜೆಸ್ಟಿವ್ ಸಿಸ್ಟಮೇ ಹಾಳಾಗ್ಬಿಡುತ್ತೆ. ಜೊತೆಗೆ ಅವರಲ್ಲಿ ಯಾವುದೇ ರೀತಿಯ ಒಂದು ಆರ್ಗನ್ಸ್ ಅಂತ ಏನಿರುತ್ತೆ ಅದು ಕರೆಕ್ಟಾದ ಫಂಕ್ಷನ್ಸಲ್ಲೇ ಇರಲ್ಲ, ಒಂಥರ ಮಾಲ್ ಫಂಕ್ಷನ್ಸಲ್ಲಿ ಶುರು ಆಗ್ಬಿಡ್ತಾ ಇದೆ. ಜೊತೆಗೆ ಬಿಟ್ಟು ಬಿಟ್ಟು ಹೊಟ್ಟೆ ನೋವು ಬರೋದು, ಸೆಕ್ಷುವಲ್ ಡಿಸೈರ್ಸು, ಕಾಲುಗಳು ನೋವು ಬರೋದು, ಕಾಲಿನ ಕಾಫ್ ಮಸಲ್ಸ್ ಅಂತ ನಾವೇನು ಹೇಳ್ತೀವಿ ಆ ಕಫ್ ಮಸಲ್ಸ್ ತುಂಬ ನೋವು ಬರೋದು, ಜೊತೆಗೆ ಟಯರ್ಡ್ನೆಸ್ಸು, ಸುಸ್ತು ಅಂದರೆ ಸಿಕ್ಕಾಬಟ್ಟೆ ಸುಸ್ತು, ಕೆಲಸ ಮಾಡೋಕ್ಕೆ ಆಗಲ್ಲ. ಜೊತೆಗೆ ನಮಗೆ ಹೊಟ್ಟೆಯಲ್ಲಿ ಅಲ್ಸರ್ ಥರ ಆಗೋದು, ಜೊತೆಗೆ ಒಬ್ಬರು ಪರ್ಸನಿಂದ ಇನ್ನೊಬ್ಬರು ಪರ್ಸನ್ಗೆ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಕೆಲವರಲ್ಲಿ ಎಪಿಲೆಪ್ಸಿ ಬರ್ಬೋದು, ಕೆಲವರಲ್ಲಿ BP ಬರ್ಬೋದು, ಕೆಲವರಲ್ಲಿ ಗ್ಯಾಸ್ಟ್ರೈಟಿಸ್ ಹೊಟ್ಟೆ ನೋವು ಅಂತ ಬರ್ಬೋದು. ಈ ಥರ ಎಲ್ಲ ಹಲವಾರು ಇದರಲ್ಲಿ ತುಂಬ ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ ಪ್ರಿಯವೀಕ್ಷಕರೇ. ಹಾಗೇನೇ ಇನ್ನೊಂದು ಇನ್ನೊಂದು ಎಪಿಸೋಡಲ್ಲಿ ಇದ್ರದ್ದು ಇನ್ನೊಂದು ಹೇಳ್ತೀನಿ, ಯಾಕಂದರೆ ವಿಡಿಯೋ ತುಂಬ ಲೆಂದಿ ಆಗಿದ್ರೆ ನಿಮಗೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಯಾಕಂದರೆ ಇದೆಲ್ಲ ತುಂಬ ಡಿಫ್ರೆಂಟ್ ಆಗಿರೋ ಸಬ್ಜೆಕ್ಟು, ಜೊತೆಗೆ ಇದು ನಮ್ಮ ಅಂದರೆ ಹಿಂದೂ ಜನಕ್ಕೆ ಗೊತ್ತಿಲ್ಲ. ಯಾಕಂದರೆ ನಾನು ಬಂದು ಎಷ್ಟೋ ಜನ ಕ್ಲೈಂಟ್ಸ್ ಬಂದಾಗ ನಾನು ಕೇಳಿದಾಗ ಅವ್ರಿಗೆ ಈ ಥರ ಎಲ್ಲ ಸಿಂಪ್ಟಮ್ಸ್ ಇರುತ್ತೆ ನಮ್ಮ ಹತ್ರ. ನಾನು ಬಂದಾಗ ಯಾವುದೋ ರೀತಿಲಿ ಮೀನ್ಸ್ ಆ ದೈವದ ಆಶೀರ್ವಾದ ಮೇಲೆ, ಜೊತೆಗೆ ಪ್ರಶ್ನಾಶಾಸ್ತ್ರದ ಮೇಲೆ ಆ್ಯಂಡ್ ಹೋರಾಶಾಸ್ತ್ರದ ಮೇಲೆ ನಾನು ಕಂಡಿಡ್ಕೋತೀನಿ. ಸೊ ಇದು ಜಾತಕದಲ್ಲಿ ಗೊತ್ತಾಗುತ್ತೆ, ಡೆಫಿನೆಟ್ ಆಗಿ ಗೊತ್ತಾಗಲ್ಲ. ಯಾಕೆ ಅಂತಂದರೆ ಇದು ನಮ್ಮದು ಪೂರ್ವಾಜಿತದ ಕರ್ಮ ಇರುತ್ತೆ, ಕೆಲವೊಂದೊಂದು ನಮ್ಮ ಇದರಲ್ಲೇ ಬಂದ್ಬಿಟ್ಟಿರುತ್ತೆ, ಅದನ್ನು ನಾವು ಅನುಭವಿಸಿಯೇ ತೀರಬೇಕು ಅಂತಂದ. ಹಾಗಂತ ಹೇಳ್ಬಿಟ್ಟು ಯಾವುದೇ ಸಮಸ್ಯೆಗಳು ಬಂದಾಗ ಧೈರ್ಯ ಕೆಡದೆ, ಸೂಸೈಡ್ ಅಂತ ಮಾಡ್ಕೊಳ್ಳೋದೆ, ಸದಾ ನೋವಿನ ಮಾತ್ರೆಗಳು, ಸದಾ ನಮ್ಮ ಏನು ಹೇಳ್ತೀವಿ ಆಂಗ್ಸೈಟಿ, ಡಿಪ್ರೆಷನ್ಸು, ಇದೆಲ್ಲವನ್ನು ಬಿಟ್ಟು ನಾವು ಆಧ್ಯಾತ್ಮದ ದಾರಿಯಲ್ಲಿ ಸ್ಪಿರಿಚುವಲ್ ಹೀಲಿಂಗ್ ಅಂತ ನಾವು ಏನು ಹೇಳ್ತೀವಿ, ನಮ್ಮಂಥವರ ಮೊರೆ ಹೋಗಿ ಸರಿಯಾದ ದಾರಿಯಲ್ಲಿ ಹೋಗಿ ಪರಿಹಾರ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಇದು
ತುಂಬ ಟೈಮ್ ತೊಗೊಳುತ್ತೆ. ಮೀನ್ಸ್ ಕೆಲವರಿಗೆ 1 ಇಯರ್ ಆಗ್ಬೋದು, ಕೆಲವರಿಗೆ 2 ಇಯರ್ಸ್ ಆಗ್ಬೋದು, ಕೆಲವರಿಗೆ 3 ಇಯರ್ಸ್, ಅಂದರೆ ಡಿಪೆಂಡ್ ಅಪಾನ್ಸ್ ದ ಕ್ಲೈಂಟ್ಸ್ ಮೇಲೆ. ಯಾಕಂದರೆ ಕೆಲವ್ರದ್ದು ಹಿಡಿದು 25-50 ವರ್ಷ ಆಗಿರುತ್ತೆ. ಅಂತಹ ಸಂದರ್ಭದಲ್ಲಿ ನಮ್ಮಂಥವ್ರಿಗೆ ಸಮಯ ಬೇಕು. ಸೊ ನಾನು ಸಮಯ ತೊಗೊಂಡು ಕ್ಲಿಯರ್ ಮಾಡಿಕೊಡ್ತೀನಿ, ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಮುಂದಿನ ಎಪಿಸೋಡಲ್ಲಿ ನಾವು ಮತ್ತೆ ಸಿಗೋಣ ಅಂತ ಹೇಳ್ತೀನಿ. ಪ್ರಿಯ ವೀಕ್ಷಕರೇ, ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಾರೆ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದ್ರ ರಿಲೇಟೆಡ್ ಪ್ರಾಬ್ಲಮ್ಸ್ ಯಾರಿಗಾದ್ರೂ ಇಶ್ಯೂಸ್ ಇತ್ತು ಅಂತಂದರೆ ದಯವಿಟ್ಟು ವಾಟ್ಸಪ್ ಮುಖಾಂತರ ನನಗೆ ಕನ್ಸಲ್ಟೇಷನ್ ತೊಗೊಂಡು ಆ ನಂತರದಲ್ಲಿ ಭೇಟಿ ಮಾಡಿ. ಯಾಕಂದರೆ ಕೆಲವರು ಫೋನ್ ಮಾಡ್ತಾನೆ ಇರ್ತಾರೆ. ನಾನು ಹೇಳಿದೆ ಮೊನ್ನೆ ಫೋನಿಂದ ಏನೇನು ಪ್ರಾಬ್ಲಮ್ ಮಾಡ್ತಾರೆ ಅಂತ. ಸೊ ಹಾಗಾಗಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಪ್ರಿಯ ವೀಕ್ಷಕರು. ನಮಸ್ತೆ.